ಪೀರಿಯಡ್ ಆಗಿ 12 ದಿನ ಆದರೂ ಇನ್ನೂ ಬ್ಲೀಡ್ ಆಗ್ತದೆ. ಕ್ವೈಟ್ ಅಬ್ನಾರ್ಮಲ್ ಅಂತ ನನಗೆ ಫೀಲ್ ಆಗ್ತದೆ. ಬ್ಲೀಡಿಂಗ್ ಆಗ್ತಿರೋದ್ರಿಂದ ಲಾಸ್ಟ್ 3-4 ಡೇಸಲ್ಲಿ ವಾಕಿಂಗ್ ಹೋಗೋದು ನಿಲ್ಲಿಸಿ ಎಲ್ಲ ಹೋಮ್ ರೆಮಿಡೀಸ್ನು ಟ್ರೈ ಮಾಡಿದೆ. ಶುಂಠಿ ಕಷಾಯ, ಚಕ್ಕೆ ನೀರು, ಈರುಳ್ಳಿ ತಿನ್ನೋದು, ಹಾಲಿಗೆ ಸಾಸಿವೆ ಪುಡಿ ಹಾಕ್ಕೊಂಡು ಕುಡಿಯೋದು, ಹೀಗೆ ಏನೇನೋ ಹೋಮ್ ರೆಮಿಡೀಸ್ ಇದೆ, ಎಲ್ಲನೂ ಟ್ರೈ ಮಾಡಿದ್ದೀನಿ. ಆದರೂ ಸ್ಟಾಪ್ ಆಗ್ತಿಲ್ಲ. ಇವತ್ತು ಬೆಳಗ್ಗೆನೂ ವಾಕ್ ಹೋಗ್ಬೇಕಾ ಬೇಡವೋ ಅನ್ನೋ ಕನ್ಫ್ಯೂಷನ್ಸಲ್ಲೇ ಎದ್ದೆ. ನೀರು ಕುಡಿತಿದ್ದಂಗೆ ಒಂದು ಥಾಟ್ ತುಂಬ ಸ್ಟ್ರಾಂಗ್ ಆಗ್ತಾ ಬಂತು. ರೆಸ್ಟ್ ಮಾಡಿದರೂ ಕಡಿಮೆ ಆಗ್ತಿಲ್ಲ. ಆಗಿದ್ದಾಗಲೇ ನಿನ್ನ ರೂಟೀನ್ ನೀನು ಶುರು ಮಾಡು ಅಂತ. ಅದಕ್ಕೆ ಸ್ಟೆಪ್ಸ್ ಹತ್ತಕ್ಕೆ ಶುರು ಮಾಡಿದೆ. 1500 ಸ್ಟೆಪ್ಸ್ ಕಂಪ್ಲೀಟ್ ಮಾಡಿದೆ ಅಷ್ಟೇ. ಇವತ್ತೊಂದು ಹೊಸ ರೆಮಿಡೀಸ್ ಕಣ್ಣಿಗೆ ಬಿತ್ತು. ಏನಂದರೆ ಬಾಳೆಹಣ್ಣನ್ನು ಏಲಕ್ಕಿ ಪೌಡರ್ ಜೊತೆ ಮಿಕ್ಸ್ ಮಾಡಿ 2-3 ಟೈಮ್ ತಿಂದರೆ ಕಡಿಮೆ ಆಗುತ್ತೆ ಅಂತ. ಅದನ್ನು ಟ್ರೈ ಮಾಡ್ತಿದ್ದೀನಿ. ಹೇಗಾಗಿದೆ ನನ್ನ ಕತೆ ಅಂದರೆ, ಒಂದು ಸರಿ ಮಾಡ್ಕೊಳ್ಳೋಕ್ಕಾಗಿ ಇನ್ನೊಂದು ಪ್ರಾಬ್ಲಮ್ ಶುರುವಾಗೋಯಿತು ಅನ್ನಿಸ್ತಿದೆ. ಯಾವುದಕ್ಕೂ ಒಮ್ಮೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಬರಲಾ, ಹಾಸ್ಪಿಟಲ್ಗೆ ಹೋದರೆ ಅವರು ಬ್ಲೀಡಿಂಗ್ ಸ್ಟಾಪ್ ಆಗೋದಕ್ಕೆ ಮೆಡಿಸಿನ್ ಕೊಡ್ತಾರೆ. ಆಮೇಲೆ ನೆಕ್ಸ್ಟ್ ಮಂತ್ ಪೀರಿಯಡ್ ಆಗಲಿಲ್ಲ ಅಂದರೆ, ಅಕಸ್ಮಾತ್ ಪೀರಿಯಡ್ ಆದ್ರೂ ಇದೇ ಥರ ಪ್ರಾಬ್ಲಮ್ ಆದರೆ ಅಂತ ಏನೇನೋ ಯೋಚನೆಗಳು ತಲೆಗೆ ಬರ್ತಿವೆ. ಏನು ಡಿಸಿಷನ್ ತೊಗೋಬೇಕು ಅಂತ ಗೊತ್ತಾಗ್ತಿಲ್ಲ. ಬೈ ದ ವೇ, ಇವತ್ತು 120 ಡೇಸ್ ಫರ್ಟಿಲಿಟಿ ಬೂಸ್ಟರ್ ಸೀರೀಸ್ನಲ್ಲಿ 15ನೇ ದಿನ.